ಆಹ್ವಾನ ಮಾಡಿ ಅವರಿಂದ ಒಂದು ಉಪನ್ಯಾಸ ಏರ್ಪಡಿಸಿ ಈಗ ಅದಕ್ಕೊಂದು ಹೊಸ ಡೈಮೆನ್ಷನ್ ಕೊಡಬೇಕು, ಹೊಸ ಆಯಾಮ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ತಾಲೂಕಿನಲ್ಲೂ ಕೂಡ ಸ್ಥಳೀಯ ಸಮಸ್ಯೆಗಳನ್ನು ಮುಂದಿಟ್ಕೊಂಡು ಒಂದು ಚರ್ಚೆ ಮಾಡೋಣ. ಆ ಚರ್ಚೆಗೆ ಏನಾದರೂ ಒಂದು ತಾರ್ಕಿಕ ಅಂತ್ಯ ಸಿಗೋದಾದರೆ ನಮ್ಮ ಒಂದು ಪ್ರಯತ್ನಕ್ಕೆ ಯಶಸ್ಸು ಸಿಕ್ಕಂಗಾಗತ್ತೆ ಅನ್ನುವಂತಹ ಕಾರಣದಿಂದಾಗಿ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಅದರದ್ದೇ ಆದಂಥ ಸಮಸ್ಯೆಗಳನ್ನು ಇಟ್ಕೊಂಡು ಪತ್ರಿಕಾ ದಿನವನ್ನು ನಾವು ಆಯೋಜನೆ ಮಾಡಿದ್ದೀವಿ. ನಿನ್ನೆ ತೀರ್ಥಹಳ್ಳಿನಲ್ಲೂ ಕೂಡ ವಿಶೇಷವಾದಂಥ ಕಾರ್ಯಕ್ರಮ ನಡೀತು, ಸೊರಬದಲ್ಲಿ ನಡೆದಿದೆ. ಇದಕ್ಕೆಲ್ಲ ಮುನ್ನುಡಿ ಅನ್ನೋ ಹಾಗೆ ಭದ್ರಾವತಿನಲ್ಲಿ ಬೃಹತ್ತಾದಂಥ ರಕ್ತದಾನ ಶಿಬಿರ ಮತ್ತು ಸಾಧಕರಿಗೆ ಗೌರವ ಸಮರ್ಪಣೆ ಮಾಡುವಂಥ ಒಂದು ಕೆಲಸವನ್ನು ಕೂಡ ಭದ್ರಾವತಿ ತಾಲೂಕು ಶಾಖೆ ಮಾಡಿದೆ. ತೀರ್ಥಹಳ್ಳಿ ಶಾಖೆಯಲ್ಲಾಗಿದೆ, ಸೊರಬ ಆಗಿದೆ, ಶಿಕಾರಿಪುರ ಆಗಿದೆ. ಶಿಕಾರಿಪುರದಲ್ಲಿ ವಿಶೇಷವಾಗಿ ಸಾಹಿತ್ಯಕ್ಕೆ ಮತ್ತು ಸಾಹಿತ್ಯ ಮತ್ತು ಪತ್ರಿಕೆ ಇದಕ್ಕೆ ಒತ್ತು ಕೊಟ್ಟು ಸೀರೀಸ್ ಆಗಿ ಉಪನ್ಯಾಸ ಸರಣಿಯನ್ನು ನಾವು ಮಾಡಿದ್ವಿ. ಬೇರೆ ಬೇರೆ ಶಾಲಾ ಕಾಲೇಜುಗಳಲ್ಲಿ ಪತ್ರಿಕೆಯನ್ನು ಓದುವ ಅಭ್ಯಾಸ ಬೆಳೆಸಬೇಕು ಅನ್ನುವಂಥ ದೃಷ್ಟಿಯಿಂದ ಶಿಕಾರಿಪುರದಲ್ಲಿ ವಿಶೇಷವಾದಂಥ ಕಾರ್ಯಕ್ರಮ ನಡೀತು. ಪತ್ರಿಕಾ ದಿನಾಚರಣೆ ಕೂಡ ಅಷ್ಟೇ ಅರ್ಥಪೂರ್ಣವಾಗಿ ನಡೀತು. ವೈಗ ಜಗದೀಶ್ ಅವರು ಪ್ರಜಾವಾಣಿಯ ರಾಜಕೀಯ ವಿಶ್ಲೇಷಕರು ಅವರು ಬಂದಿದ್ದರು. ಸೊ ಹಾಗಾಗಿ ಈ ಬಾರಿ ವಿಶೇಷವಾಗಿ ವಿಭಿನ್ನವಾಗಿ ಪತ್ರಿಕಾ ದಿನಾಚರಣೆ ಮಾಡಬೇಕು. ಆ ಮೂಲಕ ನಮ್ಮನ್ನು ನಾವು ಹೆಚ್ಚು ವಿಮರ್ಶೆಗೆ ಒಳಪಡಬೇಕು, ಜೊತೆಗೆ ಸ್ಥಳೀಯ ಸಮಸ್ಯೆಗಳಿಗೆ ಹೆಚ್ಚು ಆದ್ಯತೆಯನ್ನು ನೀಡಬೇಕು ಅನ್ನುವಂಥ ಕಾರಣದಿಂದಾಗಿ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಶಿವಮೊಗ್ಗದಲ್ಲಿ ಒಂದು ರಕ್ತದಾನ ಶಿಬಿರದ ಮೂಲಕ ಸಮಾಜಮುಖಿ ಕಾರ್ಯವನ್ನು ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ರೋಟರಿ ಬ್ಲಡ್ ಬ್ಯಾಂಕು, ಮೆಗಾನ್ ಆಸ್ಪತ್ರೆಯ ರಕ್ತನಿಧಿ ಕೇಂದ್ರ ಹಾಗೂ ಆಶಾ ಜ್ಯೋತಿ ರಕ್ತನಿಧಿ ಕೇಂದ್ರಗಳ ಸಹಭಾಗಿತ್ವದಲ್ಲಿ ಈ ಒಂದು ರಕ್ತದಾನ ಶಿಬಿರವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಇದರ ಜೊತೆಗೆ ತಾಲೂಕಿನಿಂದ ಆಯಾ ತಾಲೂಕಿನಿಂದ ರೆಕಮೆಂಡ್ ಆಗಿರುವಂಥ ಶಿಫಾರಸು ಮಾಡಲ್ಪಟ್ಟಂಥ ಪತ್ರಕರ್ತರಾದ ಹೊಳೆಹೊನ್ನೂರಿನ ಅರಹತೊಳಲುಕ್ಕಿ ರಂಗನಾಥ್ ಕನ್ನಡಪ್ರಭ ವರದಿಗಾರರು, ನಾಗರಾಜ್ ಕಲ್ಕೊಪ್ಪ ಜೈ ಕರುನಾಡು ಪತ್ರಿಕೆಯ ಸಂಪಾದಕರು, ರಘುಕುಮಾರ್ ಛಾಯಾಗ್ರಾಹಕರು ನಮ್ಮ TV9, ಆಮೇಲೆ ಶಿವಪ್ಪ ಹಿಟ್ಲರ್ ಸೊರಬ ವಿಜಯವಾಣಿ ವರದಿಗಾರರು, ಆಮೇಲೆ ಆನಂದ್ ಕುಮಾರ್ ಭದ್ರಾವತಿಯ ಹಿರಿಯ ಪತ್ರಕರ್ತರು, ಶಿವಮೊಗ್ಗ ಟೈಮ್ಸ್ ವರದಿಗಾರರು ಅಂತ ಕೇಳ್ಪಟ್ಟಿದ್ದೀನಿ. ಹಾಗೆಯೇ ತೀರ್ಥಹಳ್ಳಿಯಿಂದ ವ್ಯಂಗ್ಯಚಿತ್ರಕಾರರು ಮತ್ತು ಪತ್ರಕರ್ತರಾಗಿರುವಂಥ ರಾಮಚಂದ್ರ ಕೊಪ್ಪಲು, ಆಮೇಲೆ ಜನ ಹೋರಾಟ ಪತ್ರಿಕೆಯ ಶಿಕಾರಿಪುರದ ವರದಿಗಾರರಾಗಿರುವಂಥ KS ಹುಚ್ಚರಾಯಪ್ಪನವರು, ಆಮೇಲೆ ಕನ್ನಡಪ್ರಭದ ವರದಿಗಾರರು ಸಾಗರ ರಾಜೇಶ್ ಬಡತಿ ಅವರು, ಹಾಗೂ ಹಿರಿಯ ಪತ್ರಕರ್ತರು ಹೊಸನಗರ ಇವರು ಪ್ರಜಾವಾಣಿ ವರದಿಗಾರರಾಗಿದ್ದರು PN ನರಸಿಂಹಮೂರ್ತಿ, ಇವರುಗಳನ್ನು ನಾವು ಗೌರವ ಸಮರ್ಪಣೆ ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಇತ್ತೀಚೆಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ದತ್ತಿ ಪ್ರಶಸ್ತಿ ಪುರಸ್ಕೃತರಾಗಿರುವಂಥ ವಾದಿರಾಜ್ ಕಮಳೂರು ಹೊಸದಿಗಂತ ಪತ್ರಿಕೆಯ ಸ್ಥಾನಿಕ ಸಂಪಾದಕರು, ಹಾಗೆ ಕಣ್ಣಪ್ಪ ಹಿರಿಯ ಪತ್ರಕರ್ತರು ಭದ್ರಾವತಿ, ಹಾಗೂ ನಮ್ಮವರೇ ಆಗಿರುವಂತಹ ಈಗ ವಿಜಯವಾಣಿಯಲ್ಲಿ ಬೆಂಗಳೂರಿನಲ್ಲಿ ಹಿರಿಯ ವರದಿಗಾರರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಶ್ರೀಕಾಂತ್ ಭಟ್, ಇವರಿಗೂ ಕೂಡ ನಾವು ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ಇಂಜಿನಿಯರನ್ನು ಆಯ್ಕೆ ಮಾಡಿ ಕಳಿಸಿದ್ವಿ. ಅದರ ರಾಜ್ಯ ಮಟ್ಟದ ಮಾನದಂಡದ ಆಧಾರದ ಮೇಲೆ ಅವತ್ತು ಕೆಲವೊಂದು ಕಾರಣಗಳಿಂದ ಅವರು ಅಲ್ಲಿ ಪ್ರಶಸ್ತಿಯನ್ನು ಫಲಕವನ್ನು ತೆಗೆದುಕೊಳ್ಳೋಕ್ಕಾಗಿರಲಿಲ್ಲ. ಹಾಗಾಗಿ ಆ ಪ್ರಶಸ್ತಿ ಫಲಕವನ್ನು ಹೇಗೂ ಇದೀಗೆ ರಾಜ್ಯಾಧ್ಯಕ್ಷರೇ ಬರ್ತಾ ಇರುವ ಕಾರಣಕ್ಕೆ ಅವ್ರ ಮೂಲಕ ಅದನ್ನು ಕೊಡಿಸೋಣ ಅಂತೇಳಿ ಅದನ್ನು ಯೋಚನೆ ಮಾಡಿ ಧ್ರುವ ಹೆಗಡೆ, S ಭಾವನಾ, ಪ್ರೇರಣಾ K ರಾವ್, ಡಾಕ್ಟರ್ KS ಲಲಿತೇಶ್ವರಿ ಮತ್ತು N ಸಾನ್ವಿ ಇವರಿಗೆ ನಾವು ಅದನ್ನು ಕೊಡ್ತಾ ಇದ್ದೀವಿ, ಪ್ರದಾನ ಮಾಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ VT ಅರುಣ್ ಅವರ ಪುತ್ರಿ AN ರಕ್ಷಾ 19 ವರ್ಷದ ಒಳಗಿನ ಕ್ರಿಕೆಟ್ ತಂಡಕ್ಕೆ ಆಯ್ಕೆಯಾಗಿದ್ದಾರೆ. ಭರವಸೆಯ ಕ್ರಿಕೆಟ್ ಆಟಗಾರ್ತಿ ಅನ್ನುವಂಥ ಭರವಸೆಯನ್ನು ಆಕೆ ಮೂಡಿಸಿದ್ದಾರೆ. ರಕ್ಷಾ ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ಕಾರ್ಯಕ್ರಮವನ್ನು ರಕ್ತದಾನ ಶಿಬಿರವನ್ನು ನಮ್ಮ ರಾಜ್ಯ ಉಪಾಧ್ಯಕ್ಷರು ಹಾಗೂ ಜಿಲ್ಲಾ ಉಸ್ತುವಾರಿಗಳಾಗಿರುವಂಥ HV ಮದನಗೌಡ ಅವರು ಉದ್ಘಾಟನೆ ಮಾಡೋರಿದ್ದಾರೆ. ಹಾಗೆ ಈ ಪತ್ರಿಕಾ ದಿನಾಚರಣೆಯ ಉದ್ಘಾಟನೆ ಮತ್ತು ಪತ್ರಕರ್ತರಿಗೆ ಗೌರವ ಸಮರ್ಪಣೆಯನ್ನು ನಮ್ಮ ಸಂಸದ BY ರಾಘವೇಂದ್ರ ಅವರು ನಡೆಸಿಕೊಡೋರಿದ್ದಾರೆ. ಆಮೇಲೆ ಪ್ರತಿಭಾ ಪುರಸ್ಕಾರ ಹಾಗೂ ದಿಕ್ಸೂಚಿ ಉಪನ್ಯಾಸವನ್ನು ಶಿವಾನಂದ ತಗಡೂರು ಅವರು ನಡೆಸ್ಕೊಡ್ತಾ ಇದ್ದಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯ ಸಮಿತಿಯ ನಿರ್ದೇಶಕರಾಗಿರುವಂಥ KV ಶಿವಕುಮಾರ್ ಹಾಗೂ N ರವಿಕುಮಾರ್ ಅವರು ಉಪಸ್ಥಿತರಿರ್ತಾರೆ. ಇದಿಷ್ಟು ಅವತ್ತಿನ ಕಾರ್ಯಕ್ರಮದ ಒಂದು ಸಣ್ಣ ರೂಪರೇಷೆ.
ಇದೇ ಸಂದರ್ಭದಲ್ಲಿ ನಾವು ಕಾಲೇಜು ವಿದ್ಯಾರ್ಥಿನಿಯರಿಗಾಗಿ ಒಂದು ಪ್ರಬಂಧ ಸ್ಪರ್ಧೆಯನ್ನು ಕೂಡ ನಾವು ಮಾಡಿದ್ವಿ. ಎಲ್ಲರನ್ನೂ ಒಳಗೊಳ್ಳುವ ನಿಟ್ಟಿನಲ್ಲಿ ಇದೊಂದು ಮಹತ್ವದ ಹೆಜ್ಜೆ ಆಗಿದೆ. ಸೊ ಆ ನಿಟ್ಟಿನಲ್ಲಿ ಏನೇನು ಪ್ರಯತ್ನಗಳಾಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಹಾಲ್ಸ್ವಾಮಿ ಅವರು ಮಾತಾಡ್ತಾರೆ. ಭದ್ರಾವತಿನಲ್ಲಿ ದಾಖಲೆ ಎನ್ನಬಹುದಂತ 260 ಯೂನಿಟ್ ರಕ್ತ ಸಂಗ್ರಹ ಆಗಿದೆ. ಸಾಗರದಲ್ಲಿ ಮಲೆನಾಡಿನ ಭೂ ಒತ್ತುವರಿ ಇದ್ರ ಬಗ್ಗೆ ತೀರ್ಥಹಳ್ಳಿನಲ್ಲಿ ಚರ್ಚೆಗಳಾಗಿದೆ. ಶಿಕಾರಿಪುರ ತಾಲೂಕಿನಲ್ಲಿ ಸರಣಿ ಉಪನ್ಯಾಸಗಳು ಅಂದ್ರೆ ಕಾಲೇಜು ವಿದ್ಯಾರ್ಥಿಗಳಿಗೆ ಯುವ ಜನರಿಗೆ ತಲುಪುವಂತ ಕೆಲಸ ಆಗಿದೆ. ಈ ನಿಟ್ಟಿನಲ್ಲಿ ಶಿವಮೊಗ್ಗ ನಗರದ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಮಲೆನಾಡಿನ ತಲ್ಲಣಗಳು ಅನ್ನೋ ಒಂದು ಪ್ರಬಂಧ ಸ್ಪರ್ಧೆಯನ್ನ ನಾವು ಏರ್ಪಡಿಸಿದ್ವಿ. ನಮ್ಗೆ ರೆಸ್ಪಾನ್ಸ್ ಹೆಂಗ್ ಬರುತ್ತೆ ಅನ್ನೋ ಒಂದು ಸಣ್ಣ ಒಂದು ಆತಂಕ ಆಯ್ತು. ಇವತ್ತಿನ ಯೂತ್ ಈ ತಲ್ಲಣಗಳ ಬಗ್ಗೆ ಅವ್ರಿಗೆ ಎಚ್ಚರಿಕೆ ಇದೆಯಾ, ಅವ್ರು ಬಿಡ್ತಾರಂತ. ಅದ್ರ ನಿರೀಕ್ಷೆಯನ್ನು ಮೀರಿ 75ಕ್ಕೂ ಹೆಚ್ಚು ಪ್ರಬಂಧಗಳು ಬಂದಿದ್ದಾವೆ. ಅವುಗಳ ಮೆಡಿಕಲ್ ಕಾಲೇಜು, ಅಗ್ರಿಕಲ್ಚರ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು ಅಂತ ಹಿಡಿದು ಶಿವಮೊಗ್ಗದ ಎಲ್ಲಾ ಡಿಗ್ರಿ ಕಾಲೇಜುಗಳು ಮತ್ತೆ PUC ವಿದ್ಯಾರ್ಥಿಗಳು ಕೂಡ ಈ ಪ್ರಬಂಧಗಳನ್ನ ಕಳಿಸಿದ್ದಾರೆ. ಅವುಗಳಿಗೆ ಕೂಡ ನಾಳೆ ನಾವು 3 ನಗದು ಬಹುಮಾನ ಮತ್ತೆ 10 ಸಮಾಧಾನಕರ ಬಹುಮಾನಗಳನ್ನ ಕೊಡ್ತಾ ಇದೀವಿ. ಯಾಕಂದ್ರೆ ಬರೆಯುವ ಮತ್ತೆ ವಿಷಯನ ಗ್ರಹಿಸುವ ಆಸಕ್ತಿ ಇರುವಂತಹ ಮಕ್ಕಳನ್ನ ಎನ್ಕರೇಜ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಅದು ಕೂಡ ನಾಳೆ MP ಅವರು ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತೆ ನಮ್ಮ ಜಿಲ್ಲಾಧ್ಯಕ್ಷರ ಸಮ್ಮುಖದಲ್ಲಿ ಆ ವಿದ್ಯಾರ್ಥಿಗಳು ಯಾರ್ಯಾರು ಪುರಸ್ಕೃತರು ಬಹುಮಾನ ವಿಜೇತರ ವಿದ್ಯಾರ್ಥಿಗಳು ಯಾರು ಘೋಷಣೆ ಮಾಡಿ ಅವ್ರಿಗೆ ಬಹುಮಾನ ವಿತರಣೆ ಕೂಡ ನಾಳೆ